ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ವ್ಲಾಗ್ಸ್ ಕನ್ನಡ. ನಾನು ಇನ್ನೊಂದು ವ್ಲಾಗ್ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಸೊ ಇವತ್ತು ನಾವು ಬಂದಿರೋದು ಕುನ್ನೂರಿಗೆ. ಆ್ಯಕ್ಚುಲಿ ಊಟಿ ಟ್ರಿಪ್ಪು ಫಸ್ಟೇ ಬಂದು ಕುನ್ನೂರು ಪ್ಲ್ಯಾನ್ ಮಾಡಿದ್ದೀವಿ. ಕುನ್ನೂರಲ್ಲಿ ಈಗ ಸದ್ಯಕ್ಕೆ ಸಿಮ್ಸ್ ಪಾರ್ಕಲ್ಲಿದ್ದೀವಿ. ಒಳಗಡೆ ಹೆಂಗಿರುತ್ತೆ ಏನು ಎಂಟ್ರಿ ಫೀಸ್ ಎಲ್ಲ ನಾನು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ಒಳಗೆ ಎಂಟ್ರಿ ಆಗಿದ್ದೀವಿ, ಒಳಗಡೆ ಹೋಗಬೇಕು. ನೋಡಿ ಏನೇನಿದೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಕುನ್ನೂರ್ದು ಫುಲ್ ಪ್ಲೇಸಸ್ನ ಕ್ಯಾಪ್ಚರ್ ಮಾಡಿ ನಾನು ಈ ವಿಡಿಯೋಸಲ್ಲಿ ಹಾಕ್ತೀನಿ. ನೋಡೋಣ ಬನ್ನಿ ಕುನ್ನೂರು. ಲೆಟ್ಸ್ ಎಕ್ಸ್ಪ್ಲೋರ್ ಕುನ್ನೂರು. ನಾವು ಫಸ್ಟ್ ಬರ್ತಾ ಇರೋದು ಕುನ್ನೂರಲ್ಲಿ ಸಿಮ್ಸ್ ಪಾರ್ಕ್ ಅಂತ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಕೌಂಟರಲ್ಲಿ ಎಷ್ಟು ಟಿಕೆಟು ಅನ್ನೋದು ಕೂಡ ನಾನು ತಿಳಿಸ್ತೀನಿ. ಸೊ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಕುನ್ನೂರಲ್ಲಿ ಸಿಮ್ಸ್ ಪಾರ್ಕ್. ಸೊ ನೋಡೋಣ ಎಷ್ಟಿದೆ ಟಿಕೆಟು ಅಂತ. ಟಿಕೆಟ್ ತೊಗೊಳ್ಳೋಣ ಬನ್ನಿ. ಸೊ ಗೈಸ್, ಎಂಟ್ರಿ ಟಿಕೆಟ್ ಡೀಟೇಲ್ಸ್ ನಿಮಗೆ ಇಲ್ಲಿದೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ವಿಡಿಯೋ ಪಾಸ್ ಮಾಡಿ ಕೂಡ ನೋಡ್ಕೋಬೋದು. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಟಲ್ಗೆ ಎಷ್ಟು, ಚಿಲ್ಡ್ರನ್ಸ್ಗೆ ಎಷ್ಟು, ಕ್ಯಾಮ್ರಾಗೆ ಎಷ್ಟು, ಫೋಟೋಶೂಟ್ಗೆ ಎಷ್ಟು ಎಲ್ಲ ಇದೆ ಗೈಸ್. ನೋಡಿ ಫುಲ್ ಹಿಂಗೆ ಪಾರ್ಕ್ ಅಂತ ಬಂದರೆ ಗಾರ್ಡನ್ನೇ ಇರುತ್ತೆ. ಚೆನ್ನಾಗಿದೆ ನೋಡೋಕೆ. ಒಂಥರ ಫೋಟೋಸ್ ಮಾತ್ರ ಸಖತ್ತಾಗಿ ಬರುತ್ತೆ. ಒಂದು ಸ್ವಲ್ಪ ಡಾರ್ಕ್ ಕಲರ್ ನೀವು ಡ್ರೆಸ್ಸಸ್ನ ವೇರ್ ಮಾಡ್ಕೊಂಡು ಬನ್ನಿ, ಸಖತ್ತಾಗಿ ಫೋಟೋಸ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫುಲ್ಲು ಗಾರ್ಡನು. ಇಲ್ಲಿ ಫೋಟೋ ತೆಗ್ಸೋ ಆಪ್ಷನ್ಸ್ ಇದೆ. ಇಲ್ಲಿದು ಕಾಸ್ಟ್ಯೂಮ್ ವೇರ್ ಮಾಡಿ ಇಲ್ಲಿ ಟೀ ಎಸ್ಟೇಟಲ್ಲೆಲ್ಲ ಹೆಂಗೆ ಡ್ರೆಸ್ಗಳನ್ನ ಹಾಕೋತಾರೆ ಆ ಥರ ಡ್ರೆಸ್ನ ವೇರ್ ಮಾಡಿ ಫೋಟೋ ಶೂಟ್ ಮಾಡೋದು ಕೂಡ ಆಪ್ಷನ್ಸ್ ಇಲ್ಲಿದೆ. ನೀವು ನೋಡ್ಬೋದು. ಬಂದು ನೀವು ಮಾಡಿಸ್ಕೊಂಡು ಮೆಮೊರೀಸ್ಗೆ ಇಟ್ಕೋಬೋದು. ನೋಡೋಣ, ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮಾಡಿಸ್ಬೋದು, ಟ್ರೈ ಮಾಡೋಣ. ಏನಾದರೂ ಕಮ್ಮಿ ಹೇಳಿದ್ರೆ ಮಾಡಿಸ್ತೀನಿ, ಜಾಸ್ತಿ ಹೇಳ್ಬೋದು. ನೋಡೋಣ, ಜಾಸ್ತಿ ಹೇಳಿದ್ರೆ ಮಾಡಿಸೋಕ್ಕೋಗಲ್ಲ. ಲೆಟ್ಸ್ ಸಿ, ಬರ್ತಾ ಮಾಡಿಸೋಣ ಅಂತ. ಎಷ್ಟೊಂದು ಫ್ಲವರ್ಸ್ ಎಲ್ಲ ಇದೆ ಇಲ್ಲಿ ನೋಡಿ. ಈ ಥರ ಎಲ್ಲ ತುಂಬ ಡೆಕೋರೇಟಿವ್ ಆಗಿ ಗಿಡ ಮರಗಳನ್ನ ಬೆಳೆಸಿ. ಸೊ ನಿಮ್ಗೆ ಇದೆಲ್ಲ ಸಿಮ್ಸ್ ಪಾರ್ಕಲ್ಲಿ ನೋಡೋಕ್ಕೆ ಸಿಗುತ್ತೆ ಗೈಸ್. ತುಂಬ ಬ್ಯೂಟಿಫುಲ್ ಆಗಿದೆ. ಫ್ಲವರ್ಸ್ ಯಾರ್ಯಾರು ಇಷ್ಟಪಡ್ತೀರಾ ಈ ಪಾರ್ಕ್ ಅಂತೂ ನಿಜವಾಗ್ಲೂ ಎಲ್ಲರೂ ಇಷ್ಟಪಡ್ತೀರಾ. ಅಷ್ಟು ಚೆನ್ನಾಗಿದೆ ಫ್ಲವರ್ಸ್, ಕಲರ್ಸ್ ಆಗಿರ್ಬೋದು ಪ್ರತಿಯೊಂದು. ದಪ್ಪು ದಪ್ಪು ಡೈರಿಗಳು, ಹೂವುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪಿಂಕ್ ಕಲರ್ ಆಗಿರ್ಬೋದು, ಯೆಲ್ಲೋ ಕಲರ್, ರೆಡ್ ಕಲರ್, ಡಿಫ್ರೆಂಟ್ ಕಲರ್ಸ್ ಡೈರಿಗಳಿಲ್ಲಿದೆ. ಮೇಡಮ್ ಅವರು ಗ್ಲಾಸ್ ಹಾಕ್ಕೊಂಡು ಫೋಟೋ ಪೋಸ್ ಕೊಡೋಕ್ಕೆ ರೆಡಿ ಅವರೇ. ಇಲ್ಲಿ ಕೃಷ್ಣಣ್ಣ ಅವ್ರ ಮಗನ ಫೋಟೋ ತೆಗಿಯೋಕ್ಕೆ ರೆಡಿ ಆಗವ್ರೆ. ಹಾಯ್ ಮಾಡಿ. ಹಾಯ್ ಪೂಜಾ. ಹಾಯ್ ನನ್ನ ವ್ಲಾಗಲ್ಲಿ ನೀವೆಲ್ಲ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಾ ಇದ್ದೀರಾ. ನಮ್ಮ ಯಜಮಾನ್ರು ತುಂಬ ಸಲ ಬಂದಿದ್ದಾರೆ. ಇಲ್ಲಿ ಶರತ್ ಅವರು ಹಾಯ್ ಮಾಡಿ. ಹಾಯ್. ಇಲ್ಲೊಂದು ಚಾಂಪ್ ಇದೆ ನಮ್ಮದು. ಹಾಯ್ 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 ಬೇಬಿ. ಏನು ಇಸ್ಕೋ. ಏನು ಏನು ನೀನೇ ಬರ್ತಾ ಇರೋದು ಬೇಬಿ, ನೀನೇ ಬರ್ತಾ ಇರೋದು ವಿಡಿಯೋ. ನಗು ನೋಡಿ ಗೈಸ್, ಅದೆಷ್ಟು ಕ್ಯೂಟಾಗಿದೆ. ಪಾರ್ಕಲ್ಲಿ ನೋಡಿ ಈ ಥರ ವಾಕಿಂಗ್ದು ಒಂದು ಸಖತ್ತಾಗಿ ಮಾಡಿದೆ. ನಂಗೆ ತುಂಬ ಇಷ್ಟ ಆಯ್ತಿದ್ದು. ನನ್ನ ಹತ್ರ ಇದೆ. ಸೊ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಇಲ್ಲಿ ಸ್ಲೋ ಮೋಷನ್ದಾಗಿರ್ಬೋದು, ರೀಲ್ಸ್ಗೆ ಎಲ್ಲದಕ್ಕೂ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಹೀಗೆ ಫುಲ್ ಅಲ್ಲಿವರೆಗೂ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟ ಆಯ್ತು. ನೋಡಿ ಹೆಂಗೆ ಕಾಣಿಸುತ್ತೆ. ಸೊ ನಾವು ನಡ್ಕೊಂಡು ಬರ್ಬೋದು, ತುಂಬ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಚಿಕ್ಕದಿದೆ. ಸೊ ಇಲ್ಲಿ ಬೋಟಿಂಗ್ ಕೂಡ ಇದೆ, ನೀವು ಟ್ರೈ ಕೂಡ ಮಾಡ್ಬೋದು. ಬೋಟ್ ಇದೆ. ಯಾರೂ ಬೋಟಿಂಗ್ ಆಡ್ತಿಲ್ಲ ಇಲ್ಲಿ, ಬಟ್ ಬೋಟಿಂಗ್ ಇದೆ. ಬೋಟಿಂಗ್ದು ನಾನು ಪ್ರೈಸ್ ಫಸ್ಟಲ್ಲೇ ತೋರಿಸಿರ್ತೀನಿ ನೋಡಿ. ಸೊ ಚೆನ್ನಾಗಿದೆ, ಒಳ್ಳೆ ವೆದರ್ ಮಧ್ಯ ಬೋಟಿಂಗಲ್ಲಿ ಹೋಗೋದು. ನೋಡಿ ಬೋಟ್ಸ್ ಎಲ್ಲ ಇದೆ, ನೀವು ಇದು ಕೂಡ ಟ್ರೈ ಮಾಡ್ಬೋದು. ಸೊ ಇಲ್ಲಿ ಪಾರ್ಕ್ ಮತ್ತು ನಿಮಗೆ ಫ್ಲವರ್ಸ್, ಲೇಕ್ ಮತ್ತು ಕಿಡ್ಸ್ಗೆ ಆಡೋಕ್ಕೆ ಎಲ್ಲ ಸಿಗುತ್ತೆ. ಸೊ ಬಂದು ಒಂದ್ಸಲಿ ಪಾರ್ಕ್ನ ವಿಸಿಟ್ ಮಾಡಿ. ಲೇಕಲ್ಲಿ ಫಿಶಸ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಫಿಶಸ್ ಕೂಡ ಇದೆ ಇಲ್ಲಿ. ಇದು ಲೇಕ್ ವ್ಯೂ ಸಕ್ಕತ್ತಾಗಿರುತ್ತೆ. ಮೇಯ್ನ್ ಇಲ್ಲಿ ಯಾರು ಫ್ಲವರ್ಸ್ನ ಜಾಸ್ತಿ ಇಷ್ಟಪಡ್ತಾರೆ ಅವ್ರು ಬಂದು ವಿಸಿಟ್ ಮಾಡಬೇಕು. ಬಿಕಾಸ್ ನೋಡಿ ನಮಗೆಲ್ಲ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಗೈಸ್. ಎಷ್ಟು ಚೆನ್ನಾಗಿದೆ ಅಂದರೆ ದೊಡ್ಡ ಡೈರೀಸ್ ಎಲ್ಲ ಮಾತ್ರ ಸಖತ್ತಾಗಿದೆ. ಎಲ್ಲಿ ನೋಡಿದ್ರು ಫ್ಲವರ್ಸ್, ಕಲರ್ಫುಲ್ ಪಾರ್ಕ್ ಅಂತಲೇ ಹೇಳ್ಬೋದು. ನೋಡಿ ಪಿಂಕ್ ಫ್ಲವರ್ ನೋಡಿ ಗೈಸ್, ತುಂಬ ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ಸಿಮ್ಸ್ ಪಾರ್ಕಲ್ಲಿ ಇದೆ ಅಟ್ರಾಕ್ಟಿವ್ ಅಂತ ನನಗೆ ಅನಿಸಿದ್ದು. ಸೊ ಗಿಡದಲ್ಲೇ
ಎಂಜಾಯ್ ಸಿಮ್ಸ್ ಪಾರ್ಕ್ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮತ್ತು ಕ್ಲಾರಿಟಿ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ವಿಡಿಯೋ ಮಾಡಿದ್ರೆ. ಯು ಕ್ಯಾನ್ ರೀಡ್ ಈಸಿಲಿ, ಹಂಗೆ ಅವರು ರೆಡಿ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ಲ? ಸೊ ಗೈಸ್, ಇದು ಸಿಮ್ಸ್ ಪಾರ್ಕ್ ಆಗಿತ್ತು. ಸೊ ಇಲ್ಲಿಗೆ ನಾನು ಈ ಸಿಮ್ಸ್ ಪಾರ್ಕ್ನ ಮುಗಿಸಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾಯಿದ್ದೀನಿ. ಬನ್ನಿ, ನೆಕ್ಸ್ಟ್ ಪ್ಲೇಸ್ ಯಾವುದು, ಏನಿರುತ್ತೆ, ಹೆಂಗೆ ಕವರ್ ಮಾಡ್ತಾರೆ ಎಲ್ಲ ಪ್ರೈಸಸ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಇದು ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಫ್ಲವರ್ಸ್ ಎಲ್ಲ ಐತಲ್ಲ, ಸೊ ಐ ಲವ್ಡ್ ಇಟ್. ಗೈಸ್, ನೆಕ್ಸ್ಟ್ ಹೋಗ್ತಾ ಇರೋದು ನಾವು ಲ್ಯಾಂಬ್ಸ್ ರಾಕ್ ಅನ್ನೋದು ಒಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಹೋಗಿ ನೋಡೋಣ ಹೆಂಗಿರುತ್ತೆ ಏನೋ ಅಂತ ಎಕ್ಸ್ಪ್ಲೋರ್ ಮಾಡೋಣ. ವ್ಯೂ ಮಾತ್ರ ಇಲ್ಲಿ ನೋಡಿ ಸಖತ್ತಾಗಿದೆ. ಇಳಿದ್ಬಿಟ್ಟು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಲ್ಯಾಂಬ್ಸ್ ರಾಕ್ ನೆಕ್ಸ್ಟು ನಮ್ಮ ಪ್ಲೇಸ್. ಲೆಟ್ಸ್ ಗೋ. ಇನ್ನು ಹೋಗ್ತಾ ಇದ್ದೀವಿ. ವ್ಯೂ ಲ್ಯಾಂಬ್ಸ್ ರಾಕಿಗೆ ಹೋಗೋ ರೋಡ್ ಮಾತ್ರ ಚಿಂದಿ ಆಗಿದೆ ಗೈಸ್. ಸೊ ಗೈಸ್, ನಾವು ಬಂದಿರೋದು ನೆಕ್ಸ್ಟ್ ಬಂದು ಲ್ಯಾಂಬ್ಸ್ ರಾಕ್ ಅಂತ. ಅದು ಒಂದು ವ್ಯೂ ಪಾಯಿಂಟ್. ನಾನು ಮೇಲೆ ಹೋಗ್ತಾ ತೋರಿಸ್ತೀನಿ. ಸೊ ಇಲ್ಲೆಲ್ಲ ಸ್ಟಾಲ್ಸ್ ಇದೆ, ಫುಡ್ ಸ್ಟಾಲ್ಸು. ಅಂದರೆ ಮ್ಯಾಗಿ ಸಿಗುತ್ತೆ, ಕುರ್ಕುರೆ ಎಕ್ಸೆಟ್ರಾ ವಾಟರ್ ಎಲ್ಲ ತೊಗೊಂಡು ಹೋಗೋಣ ಏನಾದ್ರು ತಿನ್ಕೊಂಡು ಸ್ನ್ಯಾಕ್ಸ್ನ ಅಂತ ಸ್ನ್ಯಾಕ್ಸ್ ತೊಗೋತಿದ್ವಿ. ಬಟ್ ಪ್ರೈಸ್ ಮಾತ್ರ 1 to double. ಒಂದು ಮ್ಯಾಗಿ 60 rupees ಅಂತೆ. ಒಂದು ಲೇಸು 5 rupees ಎಕ್ಸ್ಟ್ರಾ. ಸೊ ಜಾಸ್ತಿ ಇದೆ ಇಲ್ಲೆಲ್ಲ. ಬಂದರೆ ಹಂಗೇ ಏನು ಮಾಡೋಕ್ಕಾಗಲ್ಲ. ಸೊ ತೊಗೊಂಡು ಮೇಲ್ಗಡೆ ಹೋಗೋಣ. ಹಿಂಗೆ ಹೋಗ್ಬೇಕು ಮೇಲೆ. ಲೆಟ್ಸ್ ಗೋ. ಗೈಸ್, ಲ್ಯಾಂಬ್ಸ್ ರಾಕ್ಗೆ ಒಂದು 10 minutes ಇದ್ರೂ ಒಳಗಡೆ ವಾಕ್ ಮಾಡಬೇಕು. ಚೆನ್ನಾಗಿದೆ, ವೆದರ್ ಕೂಲಾಗಿರುತ್ತೆ, ನಡ್ಕೊಂಡು ಆರಾಮಾಗಿ ಹೋಗ್ಬೋದು. 10 minutes ನೋಡಿ ಅಲ್ಲಿ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ರೋಡಲ್ಲಿ ಬರುವಾಗಲೇ. ಈಗ ಹೆಂಗೆ ಕಾಣುತ್ತೆ ನೋಡುವ. ನನ್ನ ಗ್ಯಾಂಗ್ ಹತ್ತುತ್ತಾ ಐತೆ. ಇಲ್ಲಿಬ್ಬರಿದ್ದಾರೆ, ಇನ್ನೂ ಹಿಂದೆ 3 ಜನ ಇದ್ದಾರೆ. ಸೊ ವೆಯ್ಟಿಂಗ್. ಹತ್ತೋದು ಸ್ವಲ್ಪ ಕಷ್ಟ. ಎಲ್ಲ ಕಡೆ ಹತ್ಬೇಕಲ್ಲ, ಸ್ವಲ್ಪ ಎನರ್ಜಿ ಲೋ ಆಗಿದೆ. ಬಾಯ್ಸ್ ಎನರ್ಜಿಟಿಕ್ ಆಗಿದ್ದಾರೆ, ಗರ್ಲ್ಸೇ ಕಮ್ಮಿ ಆಯ್ತಿರೋದು ಎನರ್ಜಿ. ಬಂದರು ಲ್ಯಾಂಬ್ಸ್ ರಾಕ್ ಮೇಲೆ ಫುಲ್ ಬಂದಿದ್ದೀವಿ ನೋಡಿ. ವ್ಯೂ ಪಾಯಿಂಟು ಹಿಂಗೆ ಕಾಣಿಸ್ತಾ ಇದೆ. ಫಾಗ್ ಇದೆ ಗೈಸ್. ಇದರಲ್ಲಿ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿದ್ದೀವಲ್ಲ ನನಗೆ ಗೊತ್ತಿಲ್ಲ. ಫುಲ್ಲು ಫಾಗು. ಮತ್ತು ಟೀ ಎಸ್ಟೇಟು ಮತ್ತು ಗಾಡಿ ಒಳಗೋಕೆ ರೋಡ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರದೊಂದು ಪಾತ್ ಹಿಂಗೆ ರೆಡಿ ಮಾಡಿದ್ದಾರೆ. ವ್ಯೂ ಪಾಯಿಂಟ್ ನಿಂತ್ಕೊಂಡು ನೋಡೋ ಥರ. ಸೊ ಅಲ್ಲಿ ನಿಂತ್ಕೊಂಡು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡೋದು. ಅದು ಬಿಟ್ಟರೆ ಫೋಟೋಸ್ ತೊಗೊಳ್ಳೋದು. ಹಂಗಿದೆ. ಇಲ್ಲಿಂದ ಇನ್ನೂ ಒಂದು ಮೇಲೆ ಒಂದು ಸ್ವಲ್ಪ ಇದೆ. ಅದು ಇಲ್ಲೊಂದು ಮೇಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ಗೆ ಹೋಗಬೇಕು. ಈ ಪಾಯಿಂಟ್ನ ಮುಗಿಸಿ ಇನ್ನೊಂದು 20 ಸ್ಟೆಪ್ ಮೇಲೆ ಹೋಗಬೇಕು. ಅಲ್ಲೊಂದು ಪಾಯಿಂಟ್ ಇದೆ. ಲಾಸ್ಟ್ ಪಾಯಿಂಟ್ ಬಂದರೆ ಹಿಂಗಿದೆ ನೋಡಿ. ಇಲ್ಲಿ ಯಾವುದೋ ದೊಡ್ಡ ಸಿಟಿನೇ ಕಾಣಿಸ್ತಾ ಇದೆ, ಅಷ್ಟು ದೊಡ್ಡ ವ್ಯೂ ಇದೆ ಇಲ್ಲಿ. ಸೊ ನೋಡ್ತಿರ್ಬೋದು ವ್ಯೂ ಇದೆ. ಫುಲ್ ಫಾಗ್ ಇದೆ, ಅದಕ್ಕೆ ಸ್ವಲ್ಪ ಮಂಚು ಥರ ಕಾಣಿಸ್ತಾ ಇದೆ. ಬಟ್ ನೋಡಿ, ದಿಸ್ ಇಸ್ ಲ್ಯಾಂಬ್ಸ್ ರಾಕ್. ಚೆನ್ನಾಗಿದೆ ಅಲ್ಲ ನೋಡಿ. ಆ ಪಾಯಿಂಟ್ ಸುತ್ತ ನೋಡಿದ್ರು ಒಳ್ಳೆ ವ್ಯೂವೇ ಗೈಸ್. ಹಿಂಗೆ ಅದು ಫುಲ್ಲು ಲ್ಯಾಂಬ್ಸ್ ರಾಕ್ ಮೇಲ್ಗಡೆ ಏನು ವ್ಯೂ ಪಾಯಿಂಟ್ ಕೊಟ್ಟಿದ್ದಾರೆ ಅಲ್ಲಿ ಫುಲ್ಲು ಒಳ್ಳೆ ವ್ಯೂ ಬರುತ್ತೆ. ಬೆಟ್ಟ ಗುಡ್ಡಗಳು, ಮರ, ಟೀ ಎಸ್ಟೇಟ್, ರೋಡ್ಗಳು, ಒಂದಷ್ಟು ಸಿಟಿಗಳು ಕಾಣಿಸುತ್ತೆ. ಕ್ಯಾಮ್ರಾ ಐ ಥಿಂಕ್ ಜಸ್ಟಿಸ್ ಮಾಡ್ತಿಲ್ಲ, ಬಟ್ ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ಬಿಸಿಲಿದೆ ಅನಿಸ್ತಿದೆ, ಬಟ್ ತಣ್ಣಗಿದೆ ವೆದರ್. ಫಾಗಿದೆ, ಸೊ ತಣ್ಣಗೈತೆ ವೆದರ್, ಚೆನ್ನಾಗಿದೆ ಗೈಸ್. ಈ ಫುಡ್ಡು ಫೋಟೋ ತಗೊಳ್ಳೋದು ಕಲೆ ನೋಡಿ ಗೈಸ್. ಸೊ ನಾವು ಆರ್ಡರ್ ಮಾಡಿದ್ದೀವಿ ಚಿಕನ್ ಎಲ್ಲ ಕಾಯ್ತಾ ಇದ್ದೀವಿ. ಬ್ಯಾಟಿಂಗಿಗೆ ಸ್ಟಾರ್ಟ್ ಮಾಡೋದೇ ಇವಾಗ. ಅದು ಚಿಲ್ಲಿ ಚಿಕನ್ ಇದೆ, ಇಲ್ಲಿ ತಂದೂರಿ ಇದೆ, ರೋಟಿ ಆರ್ಡರ್ ಮಾಡಿದ್ದೀವಿ, ಬರಬೇಕು ಗೈಸ್. ಲ್ಯಾಂಬ್ಸ್ ರಾಕ್ ಆದಮೇಲೆ ನೆಕ್ಸ್ಟ್ ಒಂದು ಪ್ಲೇಸಿಗೆ ಬಂದ್ವಿ. ಅದಕ್ಕೂ ಮುಂಚೆ ಒಂದು ಕ್ಯಾಥರಿಂಗ್ ಫಾಲ್ಸ್ ಅಂತ ಇದೆ, ನಾವು ಗೂಗಲಲ್ಲಿ ನೋಡಿದ್ವಿ, ಬಟ್ ಅಲ್ಲಿ ಗಂಟ ಬಿಡಲ್ಲ. ಸೊ ಕಾಣಿಸ್ತಾ ಇದೆಯಾ? ಸ್ವಲ್ಪ ಝೂಮ್ ಮಾಡ್ತೀನಿ ರೀ ನೋಡಿ. ಇಲ್ಲಿಂದ ವ್ಯೂ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ. ಲ್ಯಾಂಬ್ಸ್ ರಾಕಿಂದ ಕೆಳಗಡೆ ಇನ್ನೊಂದು ಡಾಲ್ಫಿನ್ ನೋಸ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಅಲ್ಲಿ ಈ ಫಾಲ್ಸ್ ಕಾಣಿಸ್ತಾ ಇದೆ. ಸೊ ನಾವು ಈ ಫಾಲ್ಸ್ ನೋಡ್ಕೊಂಡು ಇವಾಗ ನೆಕ್ಸ್ಟ್ ಹೋಗೋದು ಹಿಂಗೆ ಹೋಗಬೇಕು ಡಾಲ್ಫಿನ್ ನೋಸ್ಗೆ. ಸೊ ನೆಕ್ಸ್ಟ್ ಡಾಲ್ಫಿನ್ ನೋಸ್ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಹೋಗೋಣ.
ಡಾಲ್ಫಿನ್ ಹೌಸ್ ಹತ್ರ ನೋಡಿ ಮ್ಯಾಗ್ನೆಟ್ಸು, ತಿನ್ನೋಕ್ಕೆ ಫುಡ್ಡು, ಉದ್ದನು ಸ್ಟ್ರೀಟ್ಸು ಚೆನ್ನಾಗಿದೆ. ಫುಡ್ಡಿಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ತಿನ್ಬೋದು. ಬಟ್ ರೈಟ್ ಸ್ವಲ್ಪ ಜಾಸ್ತಿ. ಅದು ಬಿಟ್ಟರೆ ಟೇಸ್ಟಿಯಾಗಿ ಚೆನ್ನಾಗಿದೆ. ಎಂಟ್ರಿ ಇಲ್ಲಿಂದ ಗೈಸ್, ಎಂಟ್ರಿಗೆ ದುಡ್ಡಿದೆ ಡಾಲ್ಫಿನ್ ಹೌಸ್ಗೆ. ಸೊ 40 ರೂಪೀಸ್ ಒಬ್ಬರಿಗೆ. 40 ರೂಪೀಸ್ ಕೊಟ್ಬಿಟ್ಟು ಇವಾಗ ಡಾಲ್ಫಿನ್ ಹೌಸಲ್ಲಿ ವೀವ್ ಇರುತ್ತೆ, ಅದೊಂದು ಡಾಲ್ಫಿನ್ ಹೌಸ್ ಥರ ವೀವ್ ಇರುತ್ತೆ. ಸೊ ಅದನ್ನು ನೋಡಬೇಕು. ಸೊ ಬನ್ನಿ ಹೋಗೋಣ. ಕುನ್ನೂರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಡಾಲ್ಫಿನ್ ಹೌಸ್ ಅಂತಾರೆ, ನೋಡೋಣ. ಸೊ ಗೈಸ್, ಅಲ್ಲಿಂದ ಬಂದರೆ ನೋಡಿ ಇದು ಡಾಲ್ಫಿನ್ ಹೌಸ್ ಇದೇನೆ. ಇಲ್ಲಿ ನಿಂತ್ಕೊಂಡು ಮೌಂಟೇನ್ಸ್ದೆಲ್ಲ ವ್ಯೂನ ನೋಡೋದು ಅಷ್ಟೇ ಡಾಲ್ಫಿನ್ ಹೌಸ್ ಅನಿಸುತ್ತೆ. ನೋಡಿ ಸುತ್ತ ಹೀಗಿದೆ. ನಾನು ವ್ಯೂ ಹೆಂಗೆ ಕಾಣಿಸುತ್ತೆ ಅಂತಲೂ ಕೂಡ ತೋರಿಸ್ತೀನಿ. ಇಲ್ಲಿ ಒಂದು ಫಾಲ್ಸ್ ಇದೆ ನೋಡಿ, ಆವಾಗಲೇ ತೋರಿಸಿದ್ನಲ್ಲ ಅದೇ ಥರ ವ್ಯೂ. ಡೈರೆಕ್ಟಾಗಿ ನೋಡೋಕ್ಕೆ ಸಖತ್ತಾಗಿದೆ, ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ. ತುಂಬ ಚೆನ್ನಾಗಿದೆ ಇದು ಫಾಲ್ಸ್. ಫುಲ್ಲು ಬೆಟ್ಟಗಳ ಮಧ್ಯ ಅದೊಂದು ಜರಿ ಥರ, ಒಳ್ಳೆ ನೊರೆ ಥರ ತುಂಬ ಚೆನ್ನಾಗಿ ಹರಿತೈತೆ. ಇದು ನೋಡೋಕ್ಕೆ ಚೆನ್ನಾಗಿದೆ. ಸ್ವಲ್ಪ ಬಿಸಿಲಾಗೋಯ್ತು ಗೈಸ್, ಇಷ್ಟೊತ್ತು ಚೆನ್ನಾಗಿತ್ತು, ಸ್ವಲ್ಪ ಬಿಸಿಲು ಬಂತು. ನೋಡೋಣ ಡಾಲ್ಫಿನ್ ಹೌಸಲ್ಲಿ ವ್ಯೂ ಹೆಂಗಿದೆ ಅಂತ. ಬನ್ನಿ ಗೈಸ್, ನೋಡಿ ಇದೆ ಡಾಲ್ಫಿನ್ ಹೌಸಿಂದ ಕಾಣಿಸ್ತಾರೋ ವ್ಯೂ. ಇಲ್ಲೆಲ್ಲ ಸಿಟಿ ಕಾಣಿಸ್ತಾ ಇದೆ ನೋಡಿ, ಇದೇ ವ್ಯೂ ಡಾಲ್ಫಿನ್ ಹೌಸಿಂದ ಕಾಣಿಸ್ತಾ ಇರೋದು. ವ್ಯೂ ಪಾಯಿಂಟ್ಸ್ ಜಾಸ್ತಿ ಗೈಸ್, ಕುನ್ನೂರಲ್ಲಾಗಿರ್ಬೋದು, ಊಟಿಲಾಗಿರ್ಬೋದು, ವ್ಯೂ ಪಾಯಿಂಟ್ಸ್ ಜಾಸ್ತಿ ನೋಡಿ. ದಿಸ್ ಇಸ್ ದ ವ್ಯೂ. ಚೆನ್ನಾಗಿದೆಯಾ ವ್ಯೂ? ಸೂಪರ್. ಹಂಗಂತೀರಾ? ಬಿಸಿಲಿದ್ರು ತುಂಬ ತಣ್ಣಗಿರೋ ಗಾಳಿ, ಡಿಫ್ರೆಂಟ್ ವೆದರ್. ನೋಡು ಇಲ್ಲಿ ನಮ್ಗೆ ಬಿಸಿಲ ಫೀಲು. ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡ್ರೆ ಹಿಂಗೆ ತಣ್ಣ ಗಾಳಿ ಹೊಡಿತಾ ಇರುತ್ತೆ. ಸೊ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಡಾಲ್ಫಿನ್ ಹೌಸ್ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಟೀ ಎಸ್ಟೇಟ್ಗಳು ಚೆನ್ನಾಗಿದೆ, ಅಲ್ಲಿ ಫೋಟೋಶೂಟ್ ಮಾಡ್ಕೊಳ್ಳೋಣ ಫೋನಲ್ಲೇ. ಆಮೇಲೆ ಈ ಥರ ಫೋಟೋಶೂಟ್ ಮಾಡಿಸ್ತಾರೆ. ಇನ್ನೂ ತುಂಬ ಥರ ಇಲ್ಲಿ ಥರ ಡ್ರೆಸ್ ಹಾಕ್ಬಿಟ್ಟು ಫೋಟೋಶೂಟ್ ಮಾಡೋದೆಲ್ಲ ಮಾಡ್ತಾರೆ. ಅದನ್ನು ನಾವು ಮಾಡಿಸ್ತಿಲ್ಲ ಇವಾಗ ಸದ್ಯಕ್ಕೆ, ನಾಳೆ ನೋಡಬೇಕು. ಬಟ್ ಈಗ ನಾವೆಲ್ಲ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಟೀ ಎಸ್ಟೇಟ್ ನೋಡಿ ಗೈಸ್, ಎಷ್ಟು ದೂರ ನೋಡಿದ್ರು ಟೀ ಎಸ್ಟೇಟೇ. ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗೈತೆ ನೋಡಿ. ಕಣ್ಣಿಗೆ ಮಾತ್ರ ಹಬ್ಬ ಅನ್ಬೋದು ಗೈಸ್, ಅಷ್ಟು ಚೆನ್ನಾಗಿದೆ ಗೈಸ್. ಕುನ್ನೂರಲ್ಲೊಂದು ಸ್ಪೆಷಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಿಲ್ಟ್ರಿ ಮ್ಯೂಸಿಯಮ್ ಇದೆ. ಯಾರು ಬಂದರೆ ಇದನ್ನು ಪ್ಲೇಸ್ನ ಮಿಸ್ ಮಾಡದೆ ನೋಡ್ಬಿಟ್ಟು ಹೋಗಿ, ವೆರಿ ಇಂಟ್ರೆಸ್ಟಿಂಗ್. ಇವಾಗ ನಾನು ಇಲ್ಲಿ ಬಂದಿದ್ದೀನಿ, ನೋಡೋಣ ಏನೇನು ಸಿಗುತ್ತೆ ತೋರಿಸ್ತೀನಿ. ಲೆಟ್ಸ್ ಗೋ. ಸೆಟಪ್ ಇದೆ ಹೊರಗಡೆ ಗೈಸ್. ಈಗ ಏನಂದರೆ ಇದ್ರ ಒಳಗಡೆ ವಿಡಿಯೋ ಆರ್ ಫೋಟೋ ನಾಟ್ ಅಲೌಡ್ ಅಂತೆ, ನಂಗೆ ಗೊತ್ತಿರಲಿಲ್ಲ. ಸೊ ಸಾರಿ ಫಾರ್ ದ್ಯಾಟ್. ಬಟ್ ಚೆನ್ನಾಗಿರುತ್ತೆ, ನನ್ನ ಪ್ರಕಾರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಂದೇನಾದ್ರು ಒಂದು ಸಲ ವಿಸಿಟ್ ಮಾಡಿ. ಸೊ ಗೈಸ್, ಇದು ಎಂಟ್ರೆನ್ಸು. ನಾನು ಒಳಗೆ ಹೋಗಿ ಬಂದೆ. ಸಖತ್ ಇನ್ಫಾರ್ಮೇಷನ್ ಇದೆ. ಆರ್ಮಿಯರ್ಸದು ಫೋಟೋಸ್, ಅವ್ರು ಯೂಸ್ ಮಾಡ್ತಿದ್ದು ವೆಪನ್ಸ್, ತುಂಬ ಹಳೇ ಕಾಲದ ವೆಪನ್ಸ್ ಎಲ್ಲ ಇದೆ. ಹೋಗಿ ಒಂದ್ಸಲ ವಿಸಿಟ್ ಕೊಡಿ. ಸೊ ಗೈಸ್, ಇದಾಗಿತ್ತು ಕುನ್ನೂರಲ್ಲಿ ನಾವು ಯಾವ್ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ನೋದು. ನೆಕ್ಸ್ಟ್ ವ್ಲಾಗ್ ಏನು ಬರುತ್ತೆ ಅಂದರೆ ಊಟಿ ವ್ಲಾಗ್ ಬರುತ್ತೆ. ಸೊ ಅದಾದಮೇಲೆ ಊಟಿದು ಬಜೆಟ್ ವ್ಲಾಗ್ ಅಂತ ಒಂದು ಮಾಡ್ತೀನಿ. ಬುಕ್ಕಿಂಗ್ ಆಗಿರ್ಬೋದು ಎಲ್ಲನೂ ಅದರಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.